ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೆಳಗರೆ, ನಾನು ಎಸ್ ಪಿನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತಿನ ದಿನಾಂಕ 24 ಜೂನ್ 2024 ಸೋಮವಾರ. ಇವತ್ತಿನ ಶುಭೋದಯ ಈ ರೀತಿ ಇದೆ. ಸಾಮಾನ್ಯವಾಗಿ ನೀವು ಗಮನಿಸಿ ನೋಡಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ತಿಳುವಳಿಕೆ ಇರಲಿ ಅಥವಾ ಇಲ್ಲದಿರಲಿ ಪ್ರತಿಯೊಬ್ಬ ವ್ಯಕ್ತಿಗೆ ವಯಸ್ಸು ಮಾತ್ರ ಆಗ್ತಲೇ ಇರ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅನುಭವ ಅಥವಾ ತಿಳುವಳಿಕೆ ಇದೆಯಾ ಇಲ್ಲವೇ ಎಂದು ಹೇಗೆ ತಿಳಿದುಕೊಳ್ಳುವುದು ಅನ್ನೋದು ಕೆಲವು ವ್ಯಕ್ತಿಗಳ ಪ್ರಶ್ನೆ. ನನ್ನ ಅನುಭವ ಹೇಳುತ್ತೆ, ಇದು ತುಂಬಾನೇ ಸುಲಭ. ನಾವು ತುಂಬಾ ಸುಲಭವಾಗಿ ಕಂಡುಹಿಡಿಯಬಹುದು. ಹೇಗೆ ಅಂತೀರಾ? ನೀವು ಯಾವುದಾದ್ರೂ ವ್ಯಕ್ತಿನ ಗಮನಿಸಿ ನೋಡಿ, ಅನುಭವ ಅಥವಾ ತಿಳುವಳಿಕೆ ಇಲ್ಲದವರು ತಮ್ಮ ಕಷ್ಟಗಳನ್ನು ಅಥವಾ ಕುಟುಂಬದ ಕಷ್ಟವನ್ನು ಪರಿಚಯ ಇದ್ದವರಿಗೆ ಅಥವಾ ಇಲ್ಲದವರಿಗೆ ಊರೆಲ್ಲ ಹೇಳ್ಕೊಂಡು ಬರ್ತಾರೆ. ಆದರೆ ಅನುಭವ ಅಥವಾ ತಿಳುವಳಿಕೆ ಇರುವವರು ತಮಗೆ ಕಷ್ಟ ಬಂದಾಗ ಅಥವಾ ತಮ್ಮ ಕುಟುಂಬಕ್ಕೆ ಕಷ್ಟ ಬಂದಾಗ ಅವರು ತಮ್ಮ ಆಪ್ತ ಮಿತ್ರರ ಬಳಿ ಅಥವಾ ತಂದೆ ತಾಯಿಯ ಬಳಿ ಹೇಳಿಕೊಂಡು ಕಣ್ಣೀರಾಗ್ತಾರೆ ಹೊರತು ಗೊತ್ತಿಲ್ಲದವರ ಬಳಿ ಕಷ್ಟಗಳನ್ನು ಹೇಳೋದಿಲ್ಲ. ಹಾಗೂ ವೈರಿಗಳ ಎದುರು ಏನೂ ಗೊತ್ತಿಲ್ಲದವರ ಹಾಗೆ, ಏನೂ ಆಗದೇ ಇರೋರ ಹಾಗೆ ನಗುನಗ್ತಾ ಜೀವನ ಮಾಡ್ತಾರೆ. ಇದು ಅವರಿಗೂ ಮತ್ತು ಇವರಿಗಿರುವ ವ್ಯತ್ಯಾಸ. ಇದು ನಿಮಗೆ ಅನುಭವ ಆಗಿರ್ಬೋದು ಅಥವಾ ನಿಮ್ಮ ಸ್ವಂತ ಅನುಭವನೂ ಇರಬಹುದು. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಧನ್ಯವಾದಗಳು.